ನಿಜವಾಗ್ಲೂ ಜೀವ ಬಾಯಿಗೆ ಬಂದಂಗಾಗಿತ್ತು. ಸರಿ ಹೋಗಪ್ಪ, ಝೂಮಲ್ಲಿ ಬರ್ಬೇಡ, ಮಕ್ಳು ಮರಿ ನೋಡ್ತಾರೆ, ಹೆದರ್ಕೋತಾರೆ. ನಾನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಮ್ ಗಂಡ ಟಿವಿ ನೋಡಿದ್ರೆ ನನ್ ಹೊಟ್ಟೆ ಉರಿತದೆ, ಸುಸ್ತಾಗ್ತಿದೆ ಫ್ರೆಂಡ್ಸ್, ಟಯರ್ಡ್ ಆಗ್ತಿದೆ, ಗಂಟ್ಲು ಸ್ಟ್ರೆಸ್ ಆಗ್ತಿದೆ. ಏನಾಗ್ತೈತೆ? ಸ್ವರ ರುಬ್ಬಿಂಗು, ಅಪ್ಪ ಸೊಳ್ಳೆ ಬೈಟಿಂಗು. ಟಾಮು ಏನ್ ಹುಡುಗಿನ ಕಾಲ್ ಮುಡ್ಸ್ಕೊಂಡ್ ಮಲ್ಗಕ್ಕೆ? ಏನಾಗಿದೆ ಈ ಪಟ್ಟಣಕ್ಕೆ ತರ? ಏನಾಗಿದೆ ನನ್ನ ಗಂಟಲಿಗೆ ಅಪ್ಪಿ? ಕಸದ ತೊಟ್ಟಿ ಒಳಗೆ ಆಯ್ಕೊ ಬಂದೆ. ಮನೇಲಿ ಮಾತ್ರ ಉತ್ತುತ್ತಲೇ ಇರ್ಬೇಕು, ತೆಳ್ಳಗೆ ಇರ್ಬೇಕು, ಮಂದಗೆ ಇರ್ಬೇಕು, ರುಚಿಯಾಗೆ ಇರ್ಬೇಕು. ಫ್ಯೂಚರ್ ಅಲ್ಲಿ ನಮ್ಮಿಬ್ಬರಿಗೆ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಇದೆ ನಮ್ಮ ಬಿಸ್ನೆಸ್ ಅಪ್ಪಿ. ಚೆನ್ನಾಗೈತೆ. ಸ್ಮೆಲ್ ಮಾತ್ರ ಇಡ್ಸಲ್ಲ, ಅಡ್ಗೆ ಮಾಡ್ಕೊಂಡ್ ಮಾತ್ರ ಗಡತ್ತಾಗ ತಿಂತೀನಿ. ಪಾಪ ಅವರು ಬದುಕೊಳ್ಳಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಯು ನಾಟಿ ನಿಮ್ಮೇಲೆ ಹಾಕ್ಬಿಡ್ತೀನಿ, ಅದಕ್ಕೆ ನೀಟಾಗಿ ಜಜ್ಜಪ್ಪಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೋಗ್ಲಿ ಬಿಡಿ, ಇನ್ಮೇಲೆ ನೀನ್ ಎಲ್ಲೋ ಬಿಟ್ಟು ಹೋಗಲ್ಲ, ನಾನು ಇನ್ನೂ ಕರ್ಕೊಂಡು ಹೋಗ್ತೀನಿ. ಕಂಕ್ಳಲ್ಲಿ ಎತ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಮ್ಲೆಟ್ ನ ಜೊತೆಗೆ ಹಾಕೊಳ್ತಾ ಇದ್ದೀನಿ. 6 ಪ್ಯಾಕ್ ಎಲ್ಲ ನೋಡ್ಬಿಟ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಈಗ ಸುಮಾರಾಗಿದ್ದೀನಿ ಫ್ರೆಂಡ್ಸ್. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ನೆನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ನಿಮಗೆಲ್ಲ ಗೊತ್ತು. ಅದು ಯಾಕೆ ಅಂದರೆ 2 ದಿನದ ಹಿಂದೆನೇ ನಾನು ಒಂದು ಜಾಗಕ್ಕೆ ಹೋಗಿದ್ದೆ. ಒಂದು 10 ದಿನದಿಂದ ಹೇಳಿದ್ನಲ್ಲ ಫ್ರೆಂಡ್ಸ್, ರಿಲೇಷನಲ್ಲಿ ಒಬ್ಬರು ಹೋಗ್ಬಿಟ್ರು ಅಂದ್ಬಿಟ್ಟು, ಅವ್ರ ಮನೆ ಕಾರ್ಯ ಇತ್ತು ಅಂದ್ಬಿಟ್ಟು ಹೋಗಿದ್ದೆ. ಹಂಗಾಗಿ ನನಗೆ ಗೊತ್ತಲ್ಲ ಫ್ರೆಂಡ್ಸ್, ಡಸ್ಟ್ ಅಲರ್ಜಿ ಇರೋದ್ರಿಂದ ಒಂದು ಸಾಂಬ್ರಾಣಿ ಕಡ್ಡಿ, ಧೂಪದ ಸ್ಮೆಲ್ಲು ಅದೆಲ್ಲ ಜಾಸ್ತಿ ಹಿಡಿದ್ರೂ ನನ್ನ ವಾಯ್ಸ್ ಹೋಗ್ಬಿಡ್ತೈತೆ. ಇಂಥ ಕಾರ್ಯಗಳಲ್ಲಿ ಜಾಸ್ತಿ ಅದೇ ಇರುತ್ತೆ, ಸಾಂಬ್ರಾಣಿ, ಧೂಪ, ಅದು ಇದು ಎಲ್ಲ. ಹಂಗಾಗಿ ನನ್ನ ವಾಯ್ಸೇ ಹೋಗ್ಬಿಟ್ಟಿತ್ತು. ಬರೀ ಹೆಂಗ್ ಬರ್ತಿತ್ತು ಅಂದರೆ, ನಾನು ಮಾತಾಡಿದ್ರೆ ನಿನ್ನೆ ಫುಲ್ಲು ಗಾಳಿ ಮಾತ್ರ ಬರ್ತೈತೆ, ವಾಯ್ಸ್ ಬರ್ತಾ ಇರಲಿಲ್ಲ. ಹೋಯ್ತು ನನ್ನ ವಾಯ್ಸ್ ಅಂತ ಬಾಯಿ ಬಡ್ಕೊಳ್ಳೋ ಟೈಮ್ಗೆ ಅಪ್ಪ ಒಂದಿನ ಆದಮೇಲೆ ವಾಯ್ಸ್ ಬಂತು ಫ್ರೆಂಡ್ಸ್. ನಿಜವಾಗ್ಲೂ ಜೀವ ಬಾಯಿಗೆ ಬಂದಂಗಾಗಿತ್ತು. ಅದೇನಂದರೆ ಫ್ರೆಂಡ್ಸ್, ನನಗೆ ವಾಯ್ಸ್ ತುಂಬ ಮುಖ್ಯ. ನಿಮ್ಮ ಜೊತೆ ಮಾತಾಡೋದಕ್ಕೂ ಅಷ್ಟೇ, ಶಿವ ಜೊತೆ ಮಾತಾಡೋಕ್ಕೂ ಅಷ್ಟೇ. ನಾವು ಬಡ ಅಂತ ಮಾತಾಡಿದ್ರೇ ಗಂಡು ಮಕ್ಕಳು ಹಿಡಿಯೋಕ್ಕಾಗಲ್ಲ. ಇನ್ನು ಮೂಗಿ ಆಗ್ಬಿಟ್ರೆ ಮುಗೀತು, ಸಂಸಾರ ದಬ್ಬಕೊಂಡಂಗೆ. ಅದಕ್ಕೋಸ್ಕರ ನನಗೆ ವಾಯ್ಸ್ ತುಂಬ ಇಂಪಾರ್ಟೆಂಟು. ಸ್ವಲ್ಪ ಸುಸ್ತು ಆಗ್ತೈತೆ ಫ್ರೆಂಡ್ಸ್. ಈಗ ಇಷ್ಟೊತ್ತು ಮಾತಾಡ್ನಾ, ಆಗಲೇ ಒಂಥರ ನೋವಾಗ್ತಿದೆ, ರೆಸ್ಟ್ ಮಾಡಬೇಕು ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ರೆಸ್ಟ್ ಮಾಡ್ಕೊಂಡೇ ಇದೆ ಬೆಳಗ್ಗೆಯಿಂದ. ಆಮೇಲೆ ನಾಳೆನೂ ವಿಡಿಯೋ ಹಾಕ್ಲಿಲ್ಲ ಅಂದರೆ ನನಗೆ ಮಿಸ್ ಮಾಡ್ಕೊಂಡಂಗೆ ಆಗ್ತೈತೆ ನಿಮ್ಮ ಕಮೆಂಟ್ಸ್ ಅಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಈಗ. ಮತ್ತೆ ನೆನ್ನೆ ವಿಡಿಯೋ ನೋಡಿಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ರಿ, ಇತ್ತೀಚೆಗೆ ನೀವು ಲೇಟಾಗಿ ರಿಪ್ಲೈ ಮಾಡ್ತೀರಾ ಕಮೆಂಟ್ಸ್ಗೆ ಅಂತ. ಆದರೆ ಇತ್ತೀಚೆಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಇರಬೇಕು. ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು, ನನಗೆ ಹುಷಾರಿಲ್ಲ ಅಂದರೆ ಇಲ್ಲ ಎಲ್ಲರ ಹೊರಗಡೆ ಹೋದಾಗ ಆ ಕಡೆ ಈ ಕಡೆ ಹಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಕಮೆಂಟಿಗೆ ರಿಪ್ಲೈ ಮಾಡೋದು ಲೇಟ್ ಆಗ್ತೈತೆ ಅಂತ. ಅದೇ ಮೊನ್ನೆ ನಾನು ಅಲ್ಲಿ ಸೇರ್ಕೊಂಡಿದ್ದೆ, ಮೊಬೈಲ್ ಎತ್ಕೊಂಡು ಹೋಗಲಿಲ್ಲ. ನಾನು ನನ್ನ ಹತ್ರ ಫಂಕ್ಷನ್ಗಳಿಗೆ ಅಲ್ಲಿ ಹೋದಾಗ ಮೊಬೈಲ್ ಎತ್ಕೊಂಡು ಹೋಗಲ್ಲ. ಮೊಬೈಲ್ಗಳು ಕಳ್ತನ ಆಗೋದು ಜಾಸ್ತಿ. ಅದು ಬೇರೆ ಈ ಮೊಬೈಲಲ್ಲಿ ನನ್ನ ಪ್ರಾಣನೇ ಐತೆ, ಅಂದರೆ ಯೂಟ್ಯೂಬ್ ಐತೆ. ಅದಕ್ಕೆ ಮೊಬೈಲ್ ಎತ್ಕೊಂಡು ಹೋಗಿಲ್ಲ. ಅದಕ್ಕೆ ಫ್ರೆಂಡ್ಸ್ ಕಮೆಂಟಿಗೆ ರಿಪ್ಲೈ ಮಾಡೋದು ಲೇಟ್ ಆಯಿತು ಅಷ್ಟೇ ಫ್ರೆಂಡ್ಸ್. ಸುಸ್ತಾಯಿತು, ಈಗ ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು. ನಿಜ ಫ್ರೆಂಡ್ಸ್, ಹಿಂಗಾಗೈತೆ ನನ್ನ ಪರಿಸ್ಥಿತಿ. ಈಗ ಟೈಮ್ ಬಂದು 6:30. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ಗೊತ್ತಾ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಂಥರ ವಾತಾವರಣ ಚೆನ್ನಾಗೈತೆ. ನನ್ನ ಫೇಸ್ ಪಿಂಕ್ ಸೂಪರಾಗಿ ಕಾಣಿಸ್ತೈತೆ. ಟಾಮ್ 2 ದಿನ ಆಯ್ತಾ ನಮ್ಮ ಟಾಮನ್ ತೋರಿಸಿ ಫ್ರೆಂಡ್ಸ್, ಬನ್ನಿ ನೋಡೋಣ. ಟಾಮ್, ನೈಸ್ ಟು ಮೀಟ್ ಯು. ಹೌ ಇಸ್ ಯು? ಹೌ ಆರ್ ಯು? ಸೊಳ್ಳೆ ಅಪ್ಪೇ ಗಂಡ. ವಾಯ್ಸ್ ಸೌಂಡ್ ಓ ಮೈ ಗಾಡ್. ಟಾಮಗನ್ಗೆ ಸೊಳ್ಳೆ ಕಚ್ಚುತ್ತವೆ, ಸೊಳ್ಳೆ ಹೊತ್ತಿ ಹಚ್ಚಿಬಿಟ್ಟು ಬರೋಗಪ್ಪಿ. ಎಲ್ಲಿದ ಟಾಮ್ ರೂಮಲ್ಲಿ? ಅವನೇ ಬಲ್ಗವನ್ ಈಗ ಬಂದವನಪ್ಪಿ. ಏನು ರಿಂಗ್ ತಲೆ ಅಲ್ಲ ಏನಪ್ಪಿ, ಸೆಟ್ ಮಾಡಿಸ್ದಂಗೈತೆ. ಆದ್ರೂ ಕಟಿಂಗ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಪ್ಪಿ. ಕೂದಲು ಬೆಳೆದಿರ್ಬೇಕು, ಚೆನ್ನಾಗಿ ಕಾಣಿಸ್ತೀಯಾ? ಸರಿ ಹೋಗಪ್ಪ, ಝೂಮಲ್ಲಿ ಬರ್ಬೇಡ, ಮಕ್ಳು ಮರಿ ನೋಡ್ತಾರೆ, ಹೆದರ್ಕೋತಾರೆ. ಅವನ್ಗೆ ಸೊಳ್ಳೆ ಬತ್ತಿ ಹಚ್ಬಿಟ್ಟು ಬಾ, ನಾನೊಂದು ಸ್ಪೆಷಲ್ ಅಡುಗೆ ಮಾಡ್ತೀನಿ ನಿಂಗೆ ಫ್ರೆಂಡ್ಸ್. ಅದೇನಂದ್ರೆ 2 ದಿನದಿಂದ ನಮ್ಮ ಮನೆ ಬಾಗಿಲು ತೊಳೆದು ಪಾತ್ರೆ ತೊಳೆದು ಏನು ಇರ್ಲಿಲ್ವಲ್ಲ, ಮನೆ ಬಾಗಿಲು ಕ್ಲೀನು ಅದು ಇದು ಅಲ್ಲ. ಹಂಗಾಗಿ ಮಧ್ಯಾಹ್ನ ಎದ್ದು ಕೆಲಸ ಮಾಡಕ್ ನಿಂತ್ಕೊಂಡೆ ನಾನು. ಪಾತ್ರೆಗಳು, ಮನೆಗಳು, ಅವು ಇವು. ಹಂಗಾಗಿ ಇಷ್ಟು ಲೇಟ್ ಆಯ್ತು. ಬೆಳಗ್ಗೆ ಸಹ ಬರೀ ಅನ್ನ ಮಾಡಿಟ್ಟಿದ್ದು ಅಷ್ಟೇ, ಮೊಸರು ಉಪ್ಪಿನಕಾಯಿ ಅದ್ರಲ್ಲೇ ಊಟ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಈಗೊಂದು ಸ್ಪೆಷಲ್ ಆಗಿ ನಾನು ಅಡುಗೆ ಮಾಡ್ಲೇಬೇಕು. ಓ ಮೈ ಗಾಡ್, ಇವಾಗ ನೆನಪಾಗ್ತಿತ್ತಲ್ಲ. ಈಗಲೇ ನನ್ನ ವಾಯ್ಸ್ ಹೋಗೈತೆ, ಅದ್ರಲ್ಲಿ ಈ ಅಡುಗೆ ತಿಂದ್ರೆ ಹೆಂಗೆ? ಪರವಾಗಿಲ್ಲ ಫ್ರೆಂಡ್ಸ್, ಏನಾಗಲ್ಲ. ಬಿಸಿನೀರು ಕುಡ್ಬಿಡ್ತೀನಿ. ಏನು ಅಂದ್ರೆ ಇದು ಅಂತ ಪ್ರಯೋಗನೇ ಅಂತ ಅನ್ಕೋಬೇಕು ಫ್ರೆಂಡ್ಸ್. ಆಂಧ್ರ ಕಡೆ, ತಮಿಳ್ನಾಡು ಅಲ್ಲ, ಆಂಧ್ರ ಕರೆಕ್ಟು. ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಉದ್ದನ್ನ ಹಿಟ್ಟಲ್ಲಿ ಮಾಡ್ತಾರೆ. ಈಗ ಉದ್ದನ್ನ ಒಡೆ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಅದೇ ತರ ಟ್ರೈ ಮಾಡೋಣ ಅಂತ 1-2 ಸಲ ಶಿವತ್ ಅಂತಲ್ಲ ಫ್ರೆಂಡ್ಸ್, ಗೋಲಿ ಬಜ್ಜೆ
ಅದೆಲ್ಲ ತಿಂದ್ವಲ್ಲ, ಅವ್ರು ಮಾಡ್ತಾರೆ ಉದ್ದಿನ ಹಿಟ್ಟಲ್ಲಿ ಮಾಡ್ತಾರೆ, ದೋಸೆ ಹಿಟ್ಟಲ್ಲಿ ಮಾಡ್ತಾರೆ. ಅದಕ್ಕೆ ನಾನು ಟ್ರೈ ಮಾಡೋಣ ಚೆನ್ನಾಗಿ ಬರ್ಬೋದು ಅಂತ ಬೆಳಗ್ಗೆನೆ ನೆನ್ಸಿಟ್ಟಿದ್ದೀನಿ ಉದ್ದಿನ ಕಾಳ. ಇದನ್ನ ನುಣ್ಣಗೆ ಉಪ್ಪಾಕಿ ರುಬ್ಕೋತೀನಿ. ವಡೆ ಆದ್ರೆ ಅದಕ್ಕೆ ಸ್ವಲ್ಪ ಮೆಣಸು, ಶುಂಠಿ, ಒಣಮೆಣಸಿನಕಾಯಿ, ಕೊರಬೇವು ಎಲ್ಲ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ನಾನು ಮೊದಲು ಬಜ್ಜಿ ಮಾಡ್ಕೊಳ್ತೀನಿ. ಇದರಲ್ಲಿ ಹಿಟ್ಟೇನಾರ ಮಿಕ್ಕಿದ್ರೆ ವಡೆ ಮಾಡ್ಕೊಳ್ಬಾ, ಅದೇ ಐಟಮ್ಸ್ ಎಲ್ಲ ಹಾಕಿ. ಈಗ ಸ್ನಾಕ್ಸ್ಗೆ ನಾವು ಮಾಡ್ತಾ ಇದೀವಿ ಉದ್ದಿನ ಬಜ್ಜಿ. ಉದ್ದಿನ ಮಿರ್ಚಿ ಮಾಡುವ ವಿಧಾನ. ಮೊದಲು ಟಿವಿ ಪ್ಲಗ್ನ ಆಫ್ ಮಾಡಿ ಪ್ಲಗ್ನ ಬಿಸಾಕ್ಬೇಕು. ಯಾಕಂದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಮ್ ಗಂಡ ಟಿವಿ ನೋಡಿದ್ರೆ ನನ್ಗೆ ಹೊಟ್ಟೆ ಉರಿತದೆ. ಉಪ್ಪು, ಸೋಡಾ, ಬಜ್ಜಿ ಮೆಣಸಿನ್ಕಾಯಿ ಇದೆ ಫ್ರಿಜ್ ಎಲ್ಲ, ಮೇಲೆ ಎತ್ಕೊಳ್ಳೋಣ. ಮೊದಲು ಇವಷ್ಟನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಉಪ್ಪು ಸೋಡಾ ಹಾಕಿ ರುಬ್ಕೊಳ್ಳೋದಲ್ಲ, ಉದ್ದಿನ ಕಾಳು ಹಾಕೋಬೇಕು. ಮೊದಲು ಚೆನ್ನಾಗಿ ನೆನೆಯುತ್ತೆ. ಬೆಳಗ್ಗೆ ನೆನ್ಸಿಟ್ಟು ಬಿಡ್ತಿದ್ದೆ. ಒಂದ್ 4 ಗಂಟೆಗೆ ನೆನ್ಸಿಟ್ಟಿದ್ರೆ ಚೆನ್ನಾಗ್ ಆಗೋದೋ ಏನೋ. ಎಲ್ಲಿ ಫ್ರೆಂಡ್ಸ್ ಕೆಲಸ ಮನೇಲಿ ಇದ್ರು ಕೆಲಸ, ಆಚೆ ಹೋದ್ರು ಕೆಲಸ ನಾನು ಬಿಟ್ರು ಕೆಲಸ ನನ್ನನ್ನು ಬಿಡಲ್ಲ. ಹುಡುಕೊಂಡು ಬರುತ್ತೆ. ನನಗೆ ಉದ್ದಿನ ವಡೆ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ತಿನ್ನೋದಕ್ಕೆ. ಅದಕ್ಕೆ ಉದ್ದಿನ ಮಿರ್ಚಿ ಹೆಂಗ್ ಮಾಡ್ಬೋದು ಅವರು ಮಾಡೋಣ, ಚೆನ್ನಾಗಿ ಬರ್ಬೋದು. ಈಗ ಕಡಲೆ ಹಿಟ್ಟಲ್ಲಿ ನಾವೇನಾದ್ರೂ ಬಜ್ಜಿ ಮಾಡಿದ್ರೆ, ಮೆಣಸಿನ್ಕಾಯಿ ಖಾರ ಇದ್ರೆ ಬಜ್ಜಿ ಮೆಣಸಿನ್ಕಾಯಿ ಸಪ್ರೇಟ್ ಮಾಡ್ಬಿಟ್ಟು ಮೊದಲು ಬರೀ ಹಿಟ್ಟು ಮಾತ್ರ ತಿನ್ಕೋತೀವಿ. ಇದರಲ್ಲಿ ಉಪ್ಪು ಖಾರ ಏನು ಹಾಕಿರಲ್ಲ, ಉಪ್ಪು ಮಾತ್ರ ಹಾಕಿರ್ತೀವಿ. ಉದ್ದಿನ ಸುಸ್ತಾಗ್ತೈತೆ ಫ್ರೆಂಡ್ಸ್, ಟಯರ್ಡ್ ಆಗ್ತೈತೆ, ಗಂಟ್ಲು ಸ್ಟ್ರೆಸ್ ಆಗ್ತಿದೆ. ಏನಾಗ್ತೈತೆ ಟಂಗ್ ಅಂದ್ರೆ 4 ಗಂಟ್ಲಿಗೆ ಏನಂತಾರೆ, ಟ್ರೋತು ಪ್ರಾಬ್ಲಮ್ ಫ್ರೆಂಡ್ಸ್. ಮಾತಾಡ್ತಾ ಇದ್ರೆ ಒಂಥರ ಸುಸ್ತಾದಂಗ ಆಗ್ತೈತೆ ಗಂಟ್ಲು ಫಸ್ಟ್ ಟೈಮ್ ಸುಸ್ತಾಗ್ತೈತೆ. ಡಸ್ಟ್ ಅಲರ್ಜಿ ಇದ್ರೆ ಜೀವನ ಕಷ್ಟ ಫ್ರೆಂಡ್ಸ್. ಓಕೆ, ಉದ್ದಿನ ಕಾಳು, ರುಚಿಗೆ ತಕ್ಕಷ್ಟು ಸಾಲ್ಟ್, ಪುಡಿ ಸಾಲ್ಟ್, ಮನೇಲಿ ಏನಿದೆ ಆ ಸಾಲ್ಟು. ಐ ಥಿಂಕ್ ಸೋಡಾ ಹಾಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ, ಆದ್ರೂ ನಾನು ಒಂದ್ ಸ್ವಲ್ಪ ಹಾಕೊಳ್ತೀನಿ ಫ್ರೆಂಡ್ಸ್. ಇದೊಂದ್ಸಲ ಉಬ್ಬಿ ಬಂದ್ರೆ ಚೆನ್ನಾಗಿರ್ತೈತಲ್ಲ ನೋಡೋದಕ್ಕೆ, ತಿನ್ನೋದಕ್ಕೆ, ಎರಡಕ್ಕೂ. ಸ್ವಲ್ಪ ಸೋಡಾ, ಇದನ್ನು ವೆಲ್ ಗ್ರೈಂಡೆಡ್, ಸ್ವರ ರುಬ್ಬಿಂಗು, ಸೊಳ್ಳೆ ಬೈಟಿಂಗು. ಕೈ ತೊಳ್ಕೊಬತ್ತೀನಿ ಫ್ರೆಂಡ್ಸ್. ಆ್ಯಡು ಚೂರೆ ವಾಟರು, ಸಮ್ ವಾಟರ್ ಆಡೆಡ್ ಅಂಡ್ ವೆಲ್ ಗ್ರೈಂಡೆಡ್. ಕರೆಂಟ್ ಸ್ಮೆಲ್ಲಿಂಗು ಫ್ರೆಂಡ್ಸ್, ಸಮಥಿಂಗ್ ರಾಂಗಿಂಗು. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ನೀರು. ಬನ್ನಿ ಟಾಮು, ಏನು ಹುಡುಗಿನ ಕಾಲ್ ಮುಡ್ಸ್ಕೊಂಡ್ ಮಲ್ಗಕ್ಕೆ? ಮಲ್ಕೊಳ್ಳಿ ಬಿಡಿ, ಹೆಂಗೋ. ಯಾಕೆ ಸೊಳ್ಳೆ ಬತ್ತೆ ಹಚ್ಚಿರೋದು ಪಾಪ ಅವನು. ಏನಾಗಿದೆ ಈ ಪಟ್ಟಣಕ್ಕೆ ತರ? ಏನಾಗಿದೆ ನನ್ನ ಗಂಟಲಿಗೆ ಅಪ್ಪಿ? ಹೌದಪ್ಪಿ, ಪಾನಿಪುರಿ ತಗೋಬಪ್ಪಿ, ಪಕ್ಕ ಸೊತ್ತಾಗ್ತೈತೆ. ಬೆಳಗ್ಗೆ ಅಷ್ಟು ಸ್ಟಡಿ ಫ್ರೆಂಡ್ಸ್ ನನ್ ಗಂಟ್ಲು. ಪಾನಿಪುರಿನೇ ಮಾಡ್ಬಿಟ್ಟಿನಿ, ತಗೋರಪ್ಪಿ. ದೇವ್ರ ಕೊಟ್ಟ ಗಂಡ ನೀನು, ನೆನಪಿಸ್ತೆ ಪಾನಿಪುರಿನ ಒಳ್ಳೆ ಟೈಮ್ಗೆ. ಅಪ್ಪಿ ಇದನ್ನ ನೀನು ತೆಗಿಪಿ. ಅದ್ ತೆಗಿಯಕ್ ಹೋದ್ರೆ ಮೇಲೆಲ್ಲ ಹಿಟ್ಟಾರ್ತೈತೆ. ಹಿಟ್ಟಾರ್ತೈತೆ ಅನ್ಕೊಂಡೆ. ಓಕೆ ಫ್ರೆಂಡ್ಸ್, ಹಿಟ್ಟು ಡನ್ ಆಗಿದೆ. ಒಂದು ಪಾತ್ರೆಗೆ ಟ್ರಾನ್ಸ್ಪರೆಂಟ್ ಮಾಡ್ಕೊಳಕ್ ಆಗಲ್ಲ, ಪಾತ್ರೆ ತೊಳೆಯಕ್ಕೆ ಕಷ್ಟ. ಇಷ್ಟೊತ್ತು ವನವಾಸ ಪಟ್ಟಿದೀನಿ, 1 ಅವರ್ ತೊಳೆದಿದ್ದೀನಿ, 2 ದಿನ ಪಾತ್ರೆ. ಅದಕ್ಕೆ ನಾವು ಈ ಜಾರನ್ನೇ ಪಾತ್ರೆಗೆ ಮಾಡ್ಕೊಂಡು ಇದಕ್ಕೆ ಮಿರ್ಚಿಯನ್ನ ಕಟ್ ಮಾಡಿ ಹಾಕೊಂಡು ಇದ್ರಲ್ಲೇ ಬಜ್ಜಿ ಮಾಡುವ. ನಾನು ಮಿರ್ಚಿ ಬಜ್ಜಿ ಪಿ, ನೀನ್ ಅದ್ರ ಹೆಸರು ಕೇಳ್ಬೇಡ, ಟೇಸ್ಟ್ ಮಾತ್ರ ಹೇಳು ಅಷ್ಟೇ. ಟೇಕ್ ಇಟ್ ಸಮ್ ಉದ್ದುತ ಮಿರ್ಚೀಸ್. ದಿಸ್ ಇಸ್ ಉದ್ದುತ ಮಿರ್ಚೀಸ್. ಕಸದ ತೊಟ್ಟಿ ಒಳಗೆ ಹಾಕೋ ಬಂದೆ. ಮತ್ತೆ ಎಲ್ಲ ಹಾಕೋ ಬಂದೆ ಅಂದ್ರೆ ಇನ್ನೇನ್ ಹೇಳಪ್ಪ. ವರಲಕ್ಷ್ಮಿ ಹಬ್ಬಕ್ಕೆ, ಇದು ಗಣೇಶನ ಹಬ್ಬಕ್ಕೆ ತಗೊಬಂದಿವಿ ಫ್ರೆಂಡ್ಸ್. ಅದ್ರ ಮಾಡ್ಕೊಂಡೇ ಇಲ್ಲ. 3 ಪೀಸ್ ಮಾಡೋದ್ರಲ್ಲಿ ಒಂದರಲ್ಲಿ 4 ಪೀಸ್ ಮಾಡ್ಬೋದು. 2 ಇರ್ಲಿ ಬಿಡು. 2 ಉದ್ದುದ್ದ ಬಜ್ಜಿ ಸೂಪರ್ ಹಿಟ್ಟು.
ಬೇಯ್ದೈತಪ್ಪಿ. ಟೇಸ್ಟ್ ಕಮ್ಮಿ. ಹಾ ರೋಡ್ ಸೈಡ್ ಅಲ್ಲಿ ಇಲ್ಲಿ ಹೆಂಗ್ ಮಾಡಿದ್ರು ತಿಂತೀರಾ ಗಂಡ್ಮಕ್ಳು, ಮೆತ್ತೀರಾ ಅಂತ ಬಂತು ಫ್ರೆಂಡ್ಸ್. ತಿಂತೀರಾ? ಮನೇಲಿ ಮಾತ್ರ ಉತ್ತುತ್ತರೇ ಇರ್ಬೇಕು, ತೆಳ್ಳಗೆ ಇರ್ಬೇಕು, ಮಂದಗೆ ಇರ್ಬೇಕು, ರುಚಿಯಾಗೆ ಇರ್ಬೇಕು. ಅದೆಷ್ಟು ಮಾಡ್ತಾರಲ್ಲ 4 ಮಾಡ್ತಾರೆ. ಮಾಡ್ತಾರಪ್ಪ ಮಾಡ್ತಾರೆ. ನಮ್ದು ವ್ಯಾಪಾರ ಅಲ್ವಲ್ಲ, ಮನೆ ವ್ಯಾಪಾರ ತಾನೆ. ಸಣ್ಣಗೆ ಹೊಡಿಯಾ ತಾನೆ ಅರ್ಧದ ಕಟ್ ಮಾಡಿದ್ರೆ ಇದೇನು ಮಿರ್ಚಿ ಅನ್ನಲ್ವಾ ಫ್ರೆಂಡ್ಸ್? ಮಿರ್ಚಿನೇ ಅಂತಾರೆ. ನೀನ್ ಕಷ್ಟಪ್ಪ ಬೇಯವಲ್ಲ ಹಂಗೆ ಹೆಂಗ್ ಹಾಕಿದ್ರು ಬೇಯ್ತಾ ಫ್ರೆಂಡ್ಸ್. ಆದ್ರೆ ಓಕೆ, ಒಂದೇ ಬಜ್ಜಿ ಸಾಕ್ತಾನೆ. ತಿಂದ್ರೆ ಹೊಟ್ಟೆ ತುಂಬಾ ತಿನ್ಬೇಕು, ಇಲ್ಲ ತಿನ್ಬಾರ್ದು. ಅದಕ್ಕೆ ನಮ್ಮಿಬ್ರು ಹೊಟ್ಟೆ ಹಿಂಗ್ ಬೆಳಿತಾರದ್ ಬೆಟ್ಟೆ ತರ. ನೀವು ಹಿಡಿಸ ತಿನ್ಬಾರ್ದು ಹಂಗೆ. ಇತಿಮಿತಿ ಯಾಕೆ ತಿನ್ಬೇಕಪ್ಪ ಸ್ನಾಕ್ಸ್? ಅದೇ ಊಟ ತರ ತಿನ್ಬಾರ್ದು. ಅದಕ್ಕೆ ಇದನ್ನ ಸ್ನಾಕ್ಸ್ ಅಂತ ಹೆಸರಿಟ್ಟಿರೋದು. ಜೀರ್ಣ ಮಾಡ್ಕೊಳಕ್ ಶಕ್ತಿ ಇರ್ಬೇಕು. ಜೀರ್ಣ ಮಾಡಕ್ ಶಕ್ತಿ ಐತೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ತಿಂದು ನಾವಿಬ್ರು ಬಲೂನ್ ತರ ಊದ್ತಾ ಇದೀವಿ. ಸಣ್ಣ ಬೇಯ್ತವೆ. ಮುಂದೆ ಒಂದ್ ಬಜ್ಜಿ ಇಟ್ಕೊಂಡಿದೀವಿ. ನಾವ್ ಯಾವ ತರ ಸ್ಪೆಷಲ್ ಆಗಿ ಏನಾರ ಮಾಡ್ಕೊಡ್ಬ ಆಯ್ತಾ? ಓಕೆ ಫ್ರೆಂಡ್ಸ್, ಮಿಕ್ಸ್ಡ್ ಮಿರ್ಚಿ ಅಂಡ್ ಉದ್ದಿನ ಹಿಟ್ಟು. ಏನು ಇಂಗ್ಲಿಷ್ ಆಟೋಮೆಟಿಕ್ ಆಗಿ ನನ್ನ ಬಾಯಲ್ಲಿ ಸರಾಗವಾಗಿ ಬರ್ತಿದೆ. ಉದ್ನಿಟ್ಟೆಲ್ಲ ಹಾಕ್ತಾ ಇರೋದು. ಎಸ್, ಬೋಂಡದ ಸಿಟ್ಟಲ್ಲಿ ಬ್ಯಾಡ, ಇದ್ರಲ್ಲೇ ಮಾಡ್ಬೇಕು. ಇದ್ರಲ್ಲೂ ಮಾಡ್ತಾರತ್ತೆ. ಆಂಧ್ರ ಸ್ಪೆಷಲ್ ಇದು. ಆಂಧ್ರದವ್ರು ಯಾರು ನೋಡಿದ್ರೆ ಮಿಕ್ಸಿದ್ ಹಾಕ್ತಾವಲ್ಲ, ಪಾತ್ರೆ ತೊಳೆಯಕ್ ಕಷ್ಟ ಅನ್ಬಿಟ್ಟು ಬೇರೆ ಬಟ್ಲಕ್ ಹಾಕೊಂಡ್ರೆ ಇದನ್ನ ಮಿಕ್ಸ್ ಮಾಡ್ಬಿಡ, ರುಬ್ಕೊಬಿಡ ಒಂದ್ ರೌಂಡು. ಹೂನಪ್ಪಿ ಒಡೆ ತರ ಹಾಕೊಳ್ವಾ ಹೊಸ ಅಡಿಗೆ. ಕಲ್ತಿರೋದು ಇದು ಏನೋ ಒಂದ್ ಒಳ್ಳೆ ಅಡಿಗೆ ರುಚಿ ತೋರ್ಸೋಣ ಅಂತ ಹೇಳ್ದೆ. ಬ್ಯಾಡ ಅಂದ್ರೆ ಬಿಡಪ್ಪ, ನನ್ ಟ್ಯಾಲೆಂಟ್ ಅನ್ನು ತುಳಿಯಕ್ ಯಾರು ಇಲ್ಲ, ನೀನೇ ತುಳಿತಾ ಇರೋದು. ಏನೋ ಹೊಸದಾಗ ಒಂದ್ ಅಡಿಗೆ ಕಂಡಿಡ್ದಂಗ ಆಗ್ತಿತ್ತು. ಇದನ್ನ ಸ್ವಲ್ಪ ಹೊತ್ತು ಹಿಂಗ್ ಬಿಡೋಣ. ಮಿರ್ಚಿ ರುಚಿ ಎಲ್ಲ ಹಿಡಿತೈತೆ ಉದ್ದಿನ ವಡೆದು. ಓಕೆ ಫ್ರೆಂಡ್ಸ್, ಉಪ್ಪು ಹಾಕ್ಬಾರ್ದು, ಸಪ್ಪೆನ ತಿನ್ಬೇಕು. ಅದೇ ಇದರ ಸ್ಪೆಷಾಲಿಟಿ. ಓಕೆ ಫ್ರೆಂಡ್ಸ್, ಇದನ್ನ ಒಂದು 10 ನಿಮಿಷಗಳ ಕಾಲ ನೆನೆಯಲು ಬಿಡುವ, ಆಮೇಲೆ ಮಾಡುವ. ಫ್ಯೂಚರ್ ಅಲ್ಲಿ ನಮ್ಮಿಬ್ಬರ ಕೈ ಕೆಲಸ ಮಾಡಕ್ಕಾಗಿರಂದ್ರೆ ಇದೇ ನಮ್ಮ ಬಿಸ್ನೆಸ್. ಅಪ್ಪಿ ತಮಟೆ ಹೊಡಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಒಪ್ಪೆ ಟ್ರೈ ಮಾಡು. ಓ ಮೈ ಗಾಡ್, ಓಕೆ ಫ್ರೆಂಡ್ಸ್, ಐ ಟೇಕ್ ಸಮ್ ರೆಸ್ಟ್. ನನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರ ಮಕ್ಕಳು ಕನ್ಫ್ಯೂಸ್ ಆಗ್ಬೇಕು. ನಮ್ ಇಂಗ್ಲಿಷ್ ಟೀಚರ್ ಹೇಳ್ಕೊಡ್ತಾ ಇರೋದು ಇಂಗ್ಲಿಷಾ, ಇವ್ರು ಹೇಳ್ತಾ ಇರೋದು ಇಂಗ್ಲಿಷಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳ. ಇದು ಇಂಗ್ಲಿಷ್ ಅಲ್ಲ, ಗಿಂಗ್ಲಿಷ್. ನಿಮ್ ಟೀಚರ್ ಹೇಳ್ಕೊಡ್ತಾ ಇರೋದೇ ನಿಜವಾದ ಇಂಗ್ಲಿಷ್. ತರಪೆ. ಓಕೆ ಫ್ರೆಂಡ್ಸ್, ಈಗ ನಮ್ ಹಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗೈತೆ. ಇದನ್ನೀಗ ಎಣ್ಣೆಗೆ ಹಾಕೊಳುವ. ಪ್ಯಾರಿನೇಟ್ ಬಾಣ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನು ಆದಷ್ಟು ಬಜ್ಜಿ ಬೋಂಡಾಗೆಲ್ಲ ಸ್ವಲ್ಪ ಎಣ್ಣೆಲೆ ಕರ್ಕೊಳ್ತೀನಿ. ಎಣ್ಣೆ ಮಿಕ್ಬಿಟ್ಟು ಅದನ್ನೇ ಮತ್ತೆ ಬಳಸಬಾರ್ದಲ್ಲ, ಹಂಗಾಗಿ ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತಾ ಇತ್ತು. ಮೋಸ್ಟ್ಲಿ ಎಣ್ಣೆ ಕಮ್ಮಿ ಆಗಿರೋದಕ್ಕೋ ಇಲ್ಲ ಉದ್ದಿನ ಹಿಟ್ಟಲ್ವಾ ಅದಕ್ಕಾಗಿನೋ ಏನೋ ಅನ್ಕೊಳ್ತೀನಿ. ಆದರೂ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ರೆ ಆಮೇಲೆ ಅಂಟಲ್ಲ, ಆ ಥರ ಆಗ್ತಾಯಿತ್ತು. ಈ ಥರ ಊಟ ಮಾಡಿ ಬೇಯಿಸ್ಕೊಂಡೆ. ಬೇಯಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು, ಸೇಮ್ ಉದ್ದಿನ ವಡೆ ಸ್ಮೆಲ್ಲೆ. ಈ ಥರ ಚೆನ್ನಾಗಿ ಬೆಂದ್ಮೇಲೆ ಸೈಡಿಗೆ ತಗೊಳ್ತಾ ಇದ್ದೀನಿ. ಒಳಗಡೆ ಮೆಣಸಿನ್ಕಾಯಿ ಎಲ್ಲ ಫುಲ್ ಬೆಂದೋದು ಆಚೆ ಕಾಣಿಸುತ್ತೆ, ಆವಾಗ ಸೈಡಿಗೆ ತಗೊಂಡ್ರೆ ಸಾಕು. ಒಂದು ಬಜ್ಜಿ ಟೇಸ್ಟ್ ನೋಡಿದೆ, ನಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸ್ತು. ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಮತ್ತು ಖಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಉದ್ದಿನ ಹಿಟ್ಟಿಗೆನೆ ಚೆನ್ನಾಗಿ ಬರ್ಬೋದು ಅಂತ ಇದನ್ನು ಇನ್ನೊಂದು ಟ್ರಿಪ್ ಹಾಕೊಂಡು ಸೈಡ್ಗೆ ತಗೊಂಡು ಈಗ ಕಡಲೆ ಹಿಟ್ಟು ಮತ್ತೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ಬಜ್ಜಿನ ಹಾಕೊಳ್ತಾ ಇದ್ದೀನಿ. ಮೋಸ್ಟ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಚೆನ್ನಾಗಿ ಬರ್ಬೋದು ಅಂತ ಅನ್ಸುತ್ತೆ. ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಸಹ ಟೇಸ್ಟ್ ಸೂಪರ್ ಆಗಿ ಬಂತು, ನೋಡಕ್ಕೂ ಸೂಪರ್ ಇತ್ತು. ಬಜ್ಜಿ ಕಾಯಿ ಬಜ್ಜಿ ಕಮ್ಮಗೆ ಅದೇನಂದ್ರೆ ಫ್ರೆಂಡ್ಸ್, ಆಗ್ಲೇ ಒಂದ್ ತಿನ್ನೋಡ್ದೆ ಸ್ವಲ್ಪ ನಮ್ಗೆ ಸ್ಪೈಸಿ ಕಮ್ಮಿ ಅನ್ಸ್ತು. ನಮ್ಗೆ ಬಜ್ಜಿ ಬೋಂಡ ಎಲ್ಲ ಖಾರ ಇರ್ಬೇಕಲ್ಲ, ಅದಕ್ಕೆ ಕಡಲೆ ಹಿಟ್ಟು ಖಾರದ ಪುಡಿ ಹಾಕ್ದೆ. ಖಾರ ಆಗ್ಲೇ ಟೇಸ್ಟ್ ನೋಡೋಂತ ಒಂದ್ ಕೊಟ್ಟೆ ಫ್ರೆಂಡ್ಸ್. ಖಾರ ಇಲ್ಲ, ಖಾರ ಬೇಕು ಅಂತು. ನಾನು ಅದಕ್ಕೆ ಕಡಲೆ ಹಿಟ್ಟು ಖಾರ ಮಿಕ್ಸ್ ಮಾಡಿದೆ. ಈಗ ಖಾರ ಇಲ್ಲ ಜಾಸ್ತಿ ಅಂತೀಯ, ಅದಂಗೆ ಅಪ್ಪಿ ಚೆನ್ನಾಗೈತೆ. ಮಕ್ಕಳಿಗೆ ಇಷ್ಟ ಆಗ್ತೈತೆ, ಖಾರ ಜಾಸ್ತಿ ಇರಲ್ಲ. ಆದ್ರೂ ಮೆಣಸಿನ್ಕಾಯಿ ಖಾರ ಐತಲ್ಲ ಫ್ರೆಂಡ್ಸ್, ಬ್ಯಾಲೆನ್ಸ್ ಆಗುತ್ತೆ. ಉದ್ದಿನ ವಡೆ
ಬಜ್ಜಿ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡ್ತಾ ತಿಂದಂಗೈತೆ. ಬಿಸಿ ಚೆನ್ನಾಯ್ತಾ? ಕಡ್ಲೆಟ್ ಮಿಕ್ಸ್ ಮಾಡಿರೋದು. ಇದ್ರ ಜೊತೆಗೆ ಕಡಲೆಪಪ್ಪು ಹುರ್ಗಡ್ಲೆ ಚಟ್ನಿ ಮಾಡ್ಕೊಂಡೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಶಿವ ಮಾಡ್ತೀನಿ ಅಂದೆ ನಾನು, ಬೇಡ ಅಂತೂ ಚೆನ್ನಾಗೈತೆ. ಈಗ ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 8:30 ಆಯ್ತು. 8 ಗಂಟೆ ಕರೆಂಟ್ ಹೋಗಿದ್ದು, ಅರ್ಧ ಗಂಟೆಲಿ ಬಂತು. ಮತ್ತೆ ಯಾವಾಗ ಹೋಗುತ್ತಾ ಗೊತ್ತಿಲ್ಲ, ಅದಕ್ಕೆ ಬೇಗ ಅಡುಗೆ ಮಾಡ್ಕೊಡ್ಬೇಕು. 9 ಗಂಟೆ ಅಷ್ಟಲ್ಲಿ ಅಡುಗೆ ಆಗ್ಬೇಕು. ಇವತ್ತು ನಮ್ಮನೆ ಸ್ಪೆಷಲ್ ಟೆಂಟಡ. ಇದರಲ್ಲಿ ಮೊಟ್ಟೆ ಸಾಲು ಫ್ರೈ ಮಸಾಲ ಏನು ಮಾಡ್ತಾ ಇಲ್ಲ. ಇಮ್ಯಾಜಿನ್ ಅಲ್ಲ, ಫ್ಲಾಶ್ ಬ್ಯಾಕ್ ಹೋಗಿ ಫ್ರೆಂಡ್ಸ್. ಸಂಡೇ ನಾನು ಏನ್ ಮಾಡಿದ್ದೆ, ಎಗ್ ಫ್ಲಫಿ ಫ್ರೈ ಮಾಡಿದ್ನಲ್ಲ, ಅದೇ ಮಾಡ್ಬೋದು ಅಂದ್ರೆ ಸಾಂಬಾರ್ ಯಾಕೆ ಮಾಡಬಾರ್ದು? ಯಾಕಪ್ಪಿ ನೋಡ್ಬೇಡ, ನಾಚಿಕೆ ಆಗ್ತಿದೆ. ಅದಕ್ಕೆ ನನ್ ತಲೆ ಉಪಯೋಗಿಸಿ ಅದೇ ತರ ಫ್ಲಫಿ ಆಮ್ಲೆಟ್ ಮಾಡ್ಕೊಂಡು ಸ್ವಲ್ಪ ಗ್ರೇವಿ ತರ ಮಾಡ್ಕೊಳ್ಳೋಣ, ಮುದ್ದೆಗೆ ಆಗೋ ತರ. ಅದೇಗಿರೋ ಸೇಮ್ ಬೋನ್ಲೆಸ್ ಚಿಕನ್ ತರನೇ ನಮ್ಗೆ ಟೇಸ್ಟ್ ಇತ್ತು. ಈಗ ಹೆಂಗೋ ನಾನ್ ವೆಜ್ ತಿನ್ಬೇಕು ಅಂತ ಶಿವ ಕೇಳ್ತಾ ಇತ್ತು, ಅದನ್ನೇ ಮಾಡೋಣ ಅಂತ ಮೊಟ್ಟೆ ಬೆಳಗ್ಗೆ ತಂದಿಟ್ಟೈತೆ. ಅದನ್ನ ಟ್ರೈ ಮಾಡ್ತಾ ಇದೀವಿ ಫ್ರೆಂಡ್ಸ್. ಈಗ ಅದಕ್ಕೆ ನಾವು ಮೊದಲು ಮೊಟ್ಟೆನ ಹೊಡೆದು ರುಬ್ಕೋಬೇಕು. ಅದಕ್ಕೆ ಈಗ ಜಾರ್ಗೆ ಮೊಟ್ಟೆನ ಹಾಕಿ ಚೆನ್ನಾಗಿ ನೊರೆ ನೊರೆಯಾಗಿ ಬರ್ಬೇಕು. ಮೊನ್ನೆ ಇನ್ನೊಂದ್ ಸ್ವಲ್ಪ ರುಬ್ಕೋಬೇಕಾಗಿತ್ತು ಫ್ರೆಂಡ್ಸ್. ಮೊನ್ನೆ ನಾನು ಇನ್ನೊಂದ್ 2 ನಿಮಿಷ ರುಬ್ಕೋಬೇಕಿತ್ತು, ಇನ್ನ ಫ್ಲಫಿಯಾಗಿ ಬರ್ತಿತ್ತು. ಅದಕ್ಕೆ ಇವತ್ತು ಜಾಸ್ತಿ ರುಬ್ಕೊಳ್ತೀನಿ. ಯಾಕಂದ್ರೆ ರುಬ್ತಾ ಇರೋರು ಶಿವಕುಮಾರ್. ಎಂತ ಇಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಲ್ವಾ ಫ್ರೆಂಡ್ಸ್? ಅದಕ್ಕೆ 5 ಮೊಟ್ಟೆ ತಗೊಂಡಿದ್ದೀನಿ. 6 ಮೊಟ್ಟೆ ತಂದಿತ್ತು. ಸಾಯಂಕಾಲ ಶಿವಕುಮಾರ್ ಹೊರಗಡೆ ಹೋಗಿದ ತಕ್ಷಣ ಕಾಂಡೆ ಒಂದು ಆಮ್ಲೆಟ್ ಮಾಡ್ಕೊಂಡು ತಿಂದೆ. ತುಂಬಾ ದಿನ ಆಗಿತ್ತು ತಿಂದು ಅಂತ. ನಿಮ್ಗೊಂದು ಜವಾಬ್ದಾರಿ ಕೊಡ್ತಿದ್ದೀನಿ ಪಾಪ. ಇಲ್ಲಿ ಅಡಿಗೆ ಮೊಟ್ಟೆ ಪೀಸಸ್ನ ಮೊದಲು ಕವರ್ ಬೇಕು, ಪ್ಯಾಕ್ ಮಾಡಬೇಕು. ತಿರುವೆಗಳು ಮುತ್ತುತ್ತವೆ ಫ್ರೆಂಡ್ಸ್, ಅದತ್ರ ಚೆನ್ನಾಗಿರಲ್ಲ. ತಗಪ್ಪ ಇದನ್ನ ಒಂದು 5 ನಿಮಿಷಗಳ ಕಾಲ ನೊರೆ ನೊರೆ ಯಾಕೆ ಬರ್ಬೇಕು ಹಂಗ ರುಬ್ಬಪ್ಪ. ಕಾಲು ನಿನ್ಗೋಸ್ಕರ ಫ್ರಿಡ್ಜ್ ಇದು ಮಿಕ್ಸಿ ರೆಡಿ ಆಗಿದೆ. ರುಬ್ಬಪ್ಪೆ, ರುಬ್ಬು 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 ರುಬ್ಬು. ಅದು ಫ್ಲಫಿ ಆಗಿ ಬರ್ಬೇಕು. ನೊರೆ ತರ ಬರ್ಬೇಕು. ಆಗೈತಾ? ಇಲ್ಲ ನೋಡ್ತೀನಿ. ಓಪನ್ ಮಾಡಪ್ಪಿ. ನನ್ ಮೇಲೆ ಚೆಲ್ಬೇಡ, ಅದು ಟೈಟ್ ಸ್ಮೆಲ್ಗೆ ನಾನು ಫುಲ್ ಆಮೇಲೆ ಇದಾಗ್ಬಿಡ್ತೀನಿ. ಐ ಥಿಂಕ್ ಸಾಕು ಅನ್ಸುತ್ತೆ. ಸ್ಮೆಲ್ ಮಾತ್ರ ಇಡ್ಸಲ್ಲ, ಅಡುಗೆ ಮಾಡ್ಕೊಂಡು ಮಾತ್ರ ಗಡತ್ತಾಗಿ ತಿಂತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಫ್ಲಫಿ ಆಮ್ಲೆಟ್ಗೆ ರೆಡಿ ಆಗಿದೆ. ಈಗ ನಾವು ಮಸಾಲಾಸ್ನ ರೆಡಿ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡುವ. ನೋಡುವ ಹೆಂಗ್ ಬರುತ್ತೋ ಏನೋ ಫ್ರೆಂಡ್ಸ್. ಇದ್ರಲ್ಲಿ ನನ್ನ ಸಿಗ್ನೇಚರ್ ಸ್ಟೈಲ್ ಇರಲೇಬೇಕು, ಅದಕ್ಕೋಸ್ಕರ ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ. ಮನೆ ಸಾಂಬಾರ್ ಮಾಡಿದ್ದೆ, ಅರ್ಧ ಆಲೂಗಡ್ಡೆ ಕಟ್ ಮಾಡಿ ಇಟ್ಬಿಟ್ಟಿದೆ, ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಹಾಕ್ತಿದ್ದೀನಿ. ಮೊಟ್ಟೆ ಸಾರುಗಳಿಗೆ ನಾರ್ಮಲ್ ಆಗಿ ಹಾಕ್ತಿವಲ್ಲ ಫ್ರೆಂಡ್ಸ್. ಚಿಕನ್ ಸಾಂಬಾರ್ಗೂ ಮೊಟ್ಟೆ ಇದು ಆಲೂಗಡ್ಡೆ ಹಾಕಿ ಮಾಡ್ಬೋದು, ಮತ್ತೆ ಮೊಟ್ಟೆ ಸಾರಿಗೂ ಆಲೂಗಡ್ಡೆ ಹಾಕಿ ಮಾಡ್ಬೋದು. ಅದಕ್ಕೆ ಆ ಲೆಕ್ಕಾಚಾರದ ಮೇಲೆ ಹಾಕ್ತಾ ಇದೀನಿ. ಚೆನ್ನಾಗಿ ಒಂದ್ರು ಬರ್ಬೋದು. ಅಷ್ಟೇ. ಕೊತ್ತಂಬರಿ ಪುದೀನ ಹಾಕೊಬಿಡ್ತೀನಿ. ಇದು ಸ್ವಲ್ಪ ಮಸಾಲಾ ಟೈಪ್ ಬೇಕು ನಮ್ಗೆ, ಅದಕ್ಕೆ ಪುದೀನ ಇದ್ರೆ ಹಾಕೋತೀನಿ ಫ್ರೆಂಡ್ಸ್, ಇಲ್ಲಾಂದ್ರೆ ಇಲ್ಲ. ಮೊದಲು ನಾನು ಮಸಾಲೆನ ರುಬ್ಬದೇ ಮಾಡ್ತೀನಿ ಫ್ರೆಂಡ್ಸ್. ಅಂದ್ರೆ ಯಾವುದೇ ತೆಂಗಿನಕಾಯಿ ಅದೇನು ರುಬ್ಕೊಳ್ದೆ ಜಸ್ಟ್ ಕರಿ ತರ ಮಾಡ್ತೀನಿ. ಇದೇನಾದ್ರು ಸಕ್ಸಸ್ ಆಯ್ತಂದ್ರೆ ನೆಕ್ಸ್ಟ್ ಟೈಮು ಮಸಾಲಾ ರುಬ್ಬಿ ಮಾಡೋ ತರ ಟ್ರೈ ಮಾಡ್ತೀನಿ. ಸೇಮ್ ಚಿಕನ್ ಸಾರು ಹೆಂಗ್ ರುಬ್ಬಿ ಮಾಡ್ತೀವಿ ಆ ತರ ಮಾಡಕ್ ಟ್ರೈ ಮಾಡ್ತೀನಿ. ನೋಡುವ, ಅದು ಚೆನ್ನಾಗಿ ಬಂದ್ರು ಬರ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಏನೋ ಇತ್ತೀಚೆಗೆ ತುಂಬಾ ಐಡಿಯಾಸ್ ಬರ್ತಿದೆ ಅಡುಗೆಗಳಲ್ಲಿ ನನಗೆ. ಆತರ ಈ ತರ ಅಲ್ಲ, ಎಲ್ಲ ಚೆನ್ನಾಗಿ ಗೊತ್ತಿತ್ತು. ನಾನು ಮಾಡೋತಾನೆ ಮೊನ್ನೆ ಒಂದು ಸಾಂಬಾರ್ ಮಾಡಿದೆ ಫ್ರೆಂಡ್ಸ್, ನಾನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ಲಿಲ್ಲ. ಬೆಂಡೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟಿದೀನಿ. ಹೆಂಗಿತ್ತಂದ್ರೆ ಸೂಪರ್ ಇತ್ತಲ್ಲಪ್ಪೇ. ಹೋಟ್ಲು ಮಾಡ್ಕೋಬೇಕಾ? ಮಾಡ್ಕೊಂತೀನಿ. ನಮ್ಮ ಹೋಟ್ಲು ಬಿಟ್ಟು ಆ ಕಡೆ ಕದ್ಲಬಾರ್ದು ಜನಗಳು, ಹಂಗ್ ಅಡ್ಗೆ ಮಾಡ್ತೀನಿ. ಅದಕ್ಕೆ ನಾನು ಹೋಟ್ಲು ಓಪನ್ ಮಾಡ್ತಾ ಇಲ್ಲ. ಬೇರೆ ಹೋಟೆಲ್ಸ್ಗೆಲ್ಲ ಲಾಸ್ ಆಗುತ್ತೆ ಪಾಪ, ಅವರು ಬದುಕೊಳ್ಳಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಫ್ಯೂಚರ್ ಅಲ್ಲಿ ಅದು ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ದೇವ್ರು ಈಗ ನೀನ್ ಹೇಳಿದ ತಕ್ಷಣ ಹೋಟ್ಲು ಮಾಡೋಣ ಅಂದ ತಕ್ಷಣ ತಥಾಸ್ತು ಅಂದ್ಬಿಟ್ಟಿದ್ರೆ ಅಶ್ವಿನಿ ದೇವತೆಗಳು
ಆದ್ರೆ ಹೋಗ್ಬೋದು, ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಾಳೆ ನಾವು ಹೆಂಗಾಗ್ತೀವಿ ಏನಾಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಇರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಕೆಳಗೂ ಹೋಗ್ಬೋದು, ಇದಕ್ಕಿಂತ ಮೇಲೆ ಹೋಗ್ಬೋದು. ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಷ್ಟೇ. ಹಿಂಗೆ ಇರ್ತೀವಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಾರ್ದು. ಅಫ್ಕೋರ್ಸ್ ಕನಸು ಕಾಣಿ, ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಕನಸು ಕಾಣಕ್ಕಾದ್ರೂ ಸ್ವಾತಂತ್ರ್ಯ ಬೇಕಲ್ಲ. ಆಗ್ಲೇ ಸ್ಟ್ರೈನ್ ಆಗ್ತಿದೆ ಫ್ರೆಂಡ್ಸ್ ಗಂಟಲು. ಅಪ್ಪಿ ಪಾನಿಪೂರಿ ನಾಳೆ ಬಜ್ಜಿ ತಿಂದ. ಅದಕ್ಕೆ ನಾನು ಬಜ್ಜಿ ಮಾಡ್ಬಾರ್ದಿತ್ತು. ಬಜ್ಜಿ ಮಾಡಿಲ್ಲ ಅಂದ್ರೆ ಪಾನಿಪುರಿ ಬರ್ತಾ ಇತ್ತು. ಹೋಗ್ಲಿ ಬಿಡು, ನಾಳೆ ತಂದ್ಕೊಂಡು. ಶುಕ್ರವಾರ ಫುಲ್ ಟೈರ್ಡ್ ಆಗಿರ್ತೀನಿ. ವಾರ ಮಾಡಿ ಆರಾಮಾಗಿ ಕುತ್ಕೊಂಡು ತಿಂತೀನಿ, ಎಂಜಾಯ್ ಮಾಡ್ಕೊಂಡು. ನಾಳೆ ಪಾನಿಪುರಿ ತಿಂತೀನಿ, ನನ್ನ ಗಂಟಲು ಸರಿ ಮಾಡ್ಕೊಳ್ತೀನಿ, ಟಿಪ್ ಟಾಪ್ ಆಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ನಾಳೆಯಿಂದ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಕುಮಾರ್ ತಗೊಳ್ಳಿ. ಕೆಲಸ ನಿಮ್ಗೊಂದು ಮತ್ತೆ ಒಂದು ಕೆಲಸ ಬಂದಿದೆ. ಕೆಲಸದ ಮೇಲೆ ಕೆಲಸ. ನೋಡ್ತಾ ಇದ್ದೀನಿ ಮದುವೆ ಆದಾಗಿಂದ ನಿನ್ನ. ಆಪರೇಷನ್ ಟೊಮೊಟೊ. ನಾಟಿ ಟೊಮೊಟೊ ತಂದ್ಬಿಟ್ಟಿದ್ಯಾ? ಯು ನಾಟಿ. ನಂತರ ನಾಟಿನಾ? ಅಪ್ಪಿ ನಾಟಿ ಅಂದ್ರೆ ಏನು? ಹಳ್ಳಿಯವ್ರ ನಾಟಿ, ಗಟ್ಟಿಯಾಗಿರೋರ್ ನಾಟಿ ಅಂತಾರ. ನಾಟಿ ಅಂದ್ರೆ ಏನು ಏನೋ ನಂಗೆ ಗೊತ್ತಿಲ್ಲ. ಯು ನಾಟಿ ಅನ್ನೋದು ಮಾತ್ರ ಗೊತ್ತು. ನನ್ ಗಂಟ್ಲು ಸ್ವಲ್ಪ ಸ್ಟ್ರೆಸ್ ಆಗಿದೆ. ನೀನ್ ಮಾತಾಡಪ್ಪಿ. ಯಪ್ಪ ಸ್ವಲ್ಪ ಒಂಥರ ಆಗ್ತಿದೆ. ಈಗ ಮೊಟ್ಟೆ ತಿಂತೀನಿ, ಸರಿ ಹೋಗುತ್ತೆ. ನೀಟಾಗಿ ಜಜ್ಜಿದ್ಯಪ್ಪಿ. ಅಪ್ಪಿ ಇದು ಬಿರಿಯಾನಿ ಜಜ್ಜಿದಂಗಲ್ಲ, ಸಾಂಬಾರ್ ಜಜ್ಜಿದಂಗ ಜಜ್ಜು. ಬಿರಿಯಾನಿಗಾದ್ರೆ ಅರ್ಧ ಬರ್ಧ ಜಜ್ಜಿದ್ರು ನಡೀತೈತೆ. ಅದು ಶುಂಠಿ ಸಿಗ್ಬಾರ್ದು ಸಾಂಬಾರ್ ಗ್ರೇವಿಯಲ್ಲಿ. ಇದೊಂದು ಸ್ಪೆಷಲ್ ಗ್ರೇವಿ. ನೀಟಾಗಿ ಬಂದಿಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ನೀಟಾಗಿ ಜಜ್ಜಿಲ್ಲ, ಅದಕ್ಕೆ ಹಿಂಗ್ ಬಂದೈತೆ ಅಂದ್ಬಿಟ್ಟು ನಿನ್ ಮೇಲೆ ಹಾಕ್ಬಿಡ್ತೀನಿ. ಅದಕ್ಕೆ ನೀಟಾಗಿ ಜಜ್ಜಪ್ಪಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಶಿವ ಪಾಪ 2 ದಿನ ನನ್ನ ಬಿಟ್ಟು ಹೆಂಗಿತ್ತೋ ಏನೋ ಕುಮಾರ್ ಪಾಪ. ಖುಷಿಯಾಗಿದ್ದೆ ತಾನೇ 2 ದಿನ ನನ್ನ ಮನೇಲಿ ಇಲ್ಲ ಅಂತ. ಆಡಿರ್ತೀಯ ಪಕ್ಕ ಡ್ಯಾನ್ಸ್ ಆಡಿರ್ತೀಯ. ಊಟಕ್ಕೆ ಮಾತ್ರ ಅಲ್ದೈತೆ ಪಾಪ. ಹೋಟ್ಲ್ ಊಟ ಚೆನ್ನಾಗಿಲ್ವಂತೆ. ಏನ್ ಮಾಡೋಣ ಫ್ರೆಂಡ್ಸ್ ಪಾಪ. ಹೋಗ್ಲಿ ಬಿಡಿ, ಇನ್ಮೇಲೆ ನೀನ್ ಎಲ್ಲೋ ಬಿಟ್ಟು ಹೋಗಲ್ಲ. ನಾನು ಇನ್ನೂ ಕರ್ಕೊಂಡು ಹೋಗ್ತೀನಿ ಕಂಕ್ಳಲ್ಲಿ ಎತ್ಕೊಂಡು. ನನ್ನಿಂದ ಬತ್ತಾರ ಫಾಲೋ ಮೀ ತರ. ಆಲೂಗಡ್ಡೆನ ಆದಷ್ಟು ಸಣ್ಣವಾಗಿ ಉತ್ತರಿಸ್ಕೋಬೇಕು. ಬರ್ತಾ ಇದೆ, ಒಂದೊಳ್ಳೆ ಐಡಿಯಾ ಬರ್ತಾ ಇದೆ. ಫ್ಲಫಿ ಆಮ್ಲೆಟ್ಗೆ ಆಲೂಗಡ್ಡೆ ಪೀಸಸ್ ಹಾಕ್ಬಿಟ್ಟು ಆಮ್ಲೆಟ್ ಹಾಕ್ಬಿಟ್ಟು ಕರ್ರಿ ಮಾಡ್ಬಿಟ್ರೆ ಏನೇನೋ ಬರ್ತಿದ್ದಪ್ಪಿ. ಒಳ್ಳೊಳ್ಳೆ ಐಡಿಯಾಗಳು ಮಾಡ್ಲಾ? ಸರಿ, ನೀನ್ ಪರ್ಮಿಷನ್ ಕೊಟ್ಟೆ ಅಂದ್ರೆ ನಾನು ಐಡಿಯಾ ಮಾಡ್ತಾ ಇರೋದೆ. ಬೇಡ ಫ್ರೆಂಡ್ಸ್, ಎಗ್ ಕುಟ್ಟೋದ್ರೆ ಕಷ್ಟ, ಹೊಟ್ಟೆ ಬೇರೆ ಹಸಿತದೆ. ಓಕೆ, ಐಟಮ್ಸ್ ಎಲ್ಲ ರೆಡಿ ಆಯ್ತು. ಇದು ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ರುಬ್ಕೊಬಿಡ್ತೀನಿ. ಆಮೇಲೆ ಫ್ಲಫಿ ಆಮ್ಲೆಟ್ ಹಾಕೊಂಡು ಎಲ್ಲ ರೆಸಿಪೀಸ್ ರೆಡಿ ಮಾಡ್ಕೊಂಡು ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಬಾಣಲಿ ಇಲ್ಲಾಂದ್ರೆ ಫ್ಲಫಿ ಆಮ್ಲೆಟ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿರೋ ಆಮ್ಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟ್ ಅಲ್ಲ, ಮೊಟ್ಟೆನ. ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ, ಮೇಲೆಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಮೋಸ್ಟ್ಲಿ ಇದ್ರ ಜೊತೆಗೆ ಮೆಣಸು ಎಲ್ಲ ಹಾಕ್ಕೊಂಡ್ರು ಚೆನ್ನಾಗಿ ಬರ್ಬೋದು ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು. ಸ್ವಲ್ಪ ಬಿಡಿಸ್ಕೊಂಡೆ. ಸುತ್ತ ಬೇಯ್ತಾ ಇದೆ, ಮಧ್ಯದಲ್ಲಿ ಬೇಯ್ತಲ್ಲ. ಯಾಕಂದರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಇರುತ್ತೆ ಮಧ್ಯ ಎಲ್ಲ, ಹಾಗಾಗಿ ಹಿಟ್ಟಲ್ಲ ಆಮ್ಲೆಟ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಊಟ ಮಾಡ್ಕೋಬೇಕಾದ್ರೆ ಎಲ್ಲ ಆ ಕಡೆ ಎಲ್ಲ ಆಗ್ತಿತ್ತು. ನಿಧಾನಕ್ಕೆ ಊಟ ಮಾಡ್ಕೋಬೇಕು. ನಾನು ಸ್ವಲ್ಪ ಫಾಸ್ಟಾಗಿ ಊಟ ಮಾಡ್ಕೊಂಡೆ, ಹಾಗಾಗಿ ಸೈಡಲ್ಲೆಲ್ಲ ಹಾರ್ತು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಬಾಕ್ಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಸಲ ಒಂದು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡೆ, ಅದು ಟೇಸ್ಟ್ ಮಸಾಲೆಲ್ಲ ಹಿಡಿಬೇಕು. ಹಾಗಾಗಿ ಮೋಸ್ಟ್ಲಿ ಈ ಥರ ಕಟ್ ಮಾಡಿಕೊಂಡು ಪೆಪ್ಪರ್ ಅದ್ರ ಮೇಲೆಲ್ಲ ಹಾಕ್ಕೊಂಡು ತಿಂದರೂ ಚೆನ್ನಾಗಿರ್ಬೋದೇನೋ. ಈ ಥರ ಕಟ್ ಮಾಡಿ ಸೈಡ್ ಪ್ಲೇಟಿಗೆ ತಗೊಂಡಿದ್ದೀನಿ. ಅದೇ ಬಾಣಲಿಗೆ ಒಂದು ಸ್ವಲ್ಪ ಬಜ್ಜಿ ಕರ್ದಿರೋ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಖಾಲಿ ಮಾಡ್ಕೋಬೇಕು. ಹಾಗಾಗಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾನು ಆಲೂಗಡ್ಡೆ ಟೊಮೊಟೊ 2 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಒಟ್ಟಿಗೆ ಬೆಂದ್ಕೊಳ್ಳುತ್ತೆ ಆರಾಮಾಗಿ ಅಂತ. ಇದು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ತಟ್ಟೆ ಮುಚ್ಚಿನೇ ಬೇಯಿಸ್ಕೋಬೇಕು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಟೊಮೊಟೊ ಎಲ್ಲ ಸಾಫ್ಟಾಗಿರುತ್ತೆ. ಆಲೂಗಡ್ಡೆನೂ ಅಷ್ಟೇ ಅರ್ಧದಷ್ಟು ಬೆಂದಿರುತ್ತೆ. ಆಮೇಲೆ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಮಾಡ್ತಾರೋ ಗೊತ್ತಿಲ್ಲ, ಹೆಂಗೆ ಬರುತ್ತೋ ಏನೋ ನೋಡಬೇಕು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಫ್ಲಫಿ ಆಮ್ಲೆಟ್ ಅಲ್ಲ, ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮೋಸ್ಟ್ಲಿ ಹೀರ್ಕೋಬೋದು ಸಾಂಬಾರನ್ನೆಲ್ಲ ಅಂತ ಅಂದ್ಕೊಂಡೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಪುದೀನ ಹಾಕಿ
ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಆಮ್ಲೆಟ್ನ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಒತ್ತು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬ್ರೆಡ್ ಥರ ಇತ್ತು, ಮೋಸ್ಟ್ಲಿ ಎಲ್ಲ ಸಾಂಬಾರು ಖಾಲಿ ಆಗಿಬಿಡುತ್ತೆ, ಹೀರ್ಕೊಬಿಡುತ್ತೆ ಅಂದ್ಕೊಂಡೆ, ಆ ಥರ ಆಗಲಿಲ್ಲ. ರೆಡಿ ಮುದ್ದೆ, ಹೊಸ ಮೊಟ್ಟೆ ಸಾಂಬಾರು ರೆಡಿ ಫ್ರೆಂಡ್ಸ್. ಈಗ ತಾನೇ ಮಳೆ ಆಗ್ತಾ ಐತೆ ತಣ್ಣಗೆ, ಅದರಲ್ಲಿ ಬಿಸಿ ಬಿಸಿ ಮುದ್ದೆ, ವೆರೈಟಿ ಸಾಂಬಾರ್. ಸೂಪರ್ ಆಗುತ್ತೆ ನಿಜ. ಚಿಕನ್ ಸಾಂಬಾರ್, ಚಿಕನ್ ಸಾರ್ ಥರ. ಥ್ಯಾಂಕ್ ಯು, ನನಗೆ ಗೊತ್ತಿತ್ತು ಹಿಂಗೆ ಬರ್ತಿದೆ ಅಂತ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚಪಾತಿಗೆ ಚೆನ್ನಾಗಿರ್ಬೋದು ಅನ್ಸುತ್ತೆ ಫ್ರೆಂಡ್ಸ್, ಪೂರಿಗೆ ತನಪ್ಪ. ಶಿವಾಗೆ ಒಂದು ಸ್ವಲ್ಪ 6 ಪ್ಯಾಕ್ ಎಲ್ಲ ನೋಡ್ಬಿಟ್ರು. ಶಿವಾಗೆ ಗಟ್ಟಿಯಾಗಿ ಮಾಡಿದ್ರೆ ಸಾಂಬಾರುಗಳು ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಮಟನ್ ಚಿಕನ್ ಏನೇ ಸಾಂಬಾರಾದರೂ ತೆಳ್ಳಗೆ ಮಾಡಬೇಕು. ಕೆಲವೊಂದ್ಸಲ ಗಟ್ಟಿ ಮಾಡ್ಬಿಡ್ತೀನಲ್ಲ, ಅವಾಗ ಬೈತಾ ಇರ್ತೈತೆ. ಅವ್ರವ್ರ ಕಡೆ ತೆಳ್ಳಗೆ ಮಾಡ್ತಾರಂತೆ, ನಾನು ತೆಳ್ಳಗೆ ಮಾಡ್ಬೇಕಂತೆ. ಅದು ಉಪ್ಸಾರು ತಿಂದು ಅಭ್ಯಾಸ ಆಗೈತಲ್ಲ. ಮೊಟ್ಟೆ ಪೀಸ್ಗೆ ಮಸಾಲೆ ಎಲ್ಲ ಹಿಡ್ದೈತಾ? ಥ್ಯಾಂಕ್ ಯು. ಕೊನೆಗೂ 3-4 ದಿನ ಆದ್ಮೇಲೆ ವಿಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸದ್ಯ ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ವಿಶ್ ಮಾಡ್ತಾ ಇದ್ದೀನಿ, ಯಾರು ಲೇಟ್ ಆಗಿಲ್ಲ ಈ ಸಲ. ಅನುಶ್ರೀ ಅವ್ರದ್ದು 13ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಗೀತಾ ಎಂ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನಿಮ್ಮ ಹಸ್ಬೆಂಡ್ ಹೆಸರು ನೀವು ಹೇಳಲಿಲ್ಲ, ಅಂದ್ರೆ ಗಂಡನ ಹೆಸರು ಹೇಳ್ಬಾರ್ದು ಅಂತನಾ? ಕಮೆಂಟ್ ಅಲ್ಲಿ ಹೇಳ್ಬೋದಲ್ಲ. ಯಾನ್ವಿ ಹಾಯ್. ಹಾಯ್. ಶ್ರುತಿ ಸಿಸ್ಟರ್ ಹಾಯ್. ಹಾಯ್. ಸಿಂಧು ಸಿಸ್ಟರ್ ಹಾಯ್. ಹಾಯ್. ನಂದನ್ ಯಶವಂತ್ ಹಾಯ್ ಮಕ್ಕಳ. ಹಾಯ್. ಜನನಿ 13ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಹರ್ಷಿತಾ ಹ್ಯಾಪಿ ಬರ್ತಡೆ. ಹರ್ಷಿತಾ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಚಿಕ್ಕ ವಿಡಿಯೋ. ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದಲ್ಲ, ಹಂಗಾಗ್ಲಿ ನಾಳೆಯಿಂದ ಫುಲ್ ಡೇ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್ ಹೇಳಲಿಲ್ಲ ನೀವು. ಗುಡ್ ನೈಟ್. ಬರ್ತು ಬಿಟ್ಟಾ?